ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಘಟ್ಟ ಪ್ರದೇಶದಲ್ಲಿ ಸುರಿತಿರುವಂತಹ ಭಾರಿ ಮಳೆಯಿಂದಾಗಿ ಮಂಗಳೂರಲ್ಲಿ ಮೈದುಂಬಿ ಹರಿತಿರುವಂತಹ ನೇತ್ರಾವತಿ ನದಿ ತೀರದ ಜನ ಎಚ್ಚರಿಕೆಯಿಂದಿರುವಂತೆ ಸೂಚನೆ ನೀಡಲಾಗಿದೆ. ಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಾಗ್ತಿದೆ, ನೀರು ಅಲ್ಲಿಂದ ಹರಿದು ಬಂದು ನೇತ್ರಾವತಿ ನದಿಯನ್ನ ಸೇರ್ತಾ ಇದೆ. ಹಾಗಾಗಿ ನದಿ ತೀರದ ಜನ ಬಹಳ ಎಚ್ಚರಿಕೆಯಿಂದಿರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ನದಿಗೆ ಇಳಿದಂತೆ ಜಿಲ್ಲಾಡಳಿತ ವಾರ್ನಿಂಗ್ ಕೊಟ್ಟಿದೆ. ಇದೀಗ ನೇತ್ರಾವತಿ ನದಿಯ ಮಟ್ಟ ಹೇಗಿದೆ, ಜೊತೆಗೆ ಏನು ಸೂಚನೆಯನ್ನು ಕೊಡಲಾಗಿದೆ, ನಮ್ಮ ಪ್ರತಿನಿಧಿ ಅಶೋಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ಈಗ ಗಮನಿಸ್ತಾ ಇದ್ದೀವಿ, ಈಗ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಆಗಲೇ ನೀವು ಭಗವತಿ ನಗರದ ಒಂದಷ್ಟು ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ರಿ. ಮಳೆ ಈಗ ಹೇಗಿದೆ, ನಿಂತಿದೆಯಾ ಅಥವಾ ಸುರಿತಾ ಇದೆಯಾ? ಈ ಭಾಗದಲ್ಲಿ ಈ ನೇತ್ರಾವತಿ ನದಿ ತೀರದ ಜನರಿಗೆ ಏನು ಎಚ್ಚರಿಕೆಯನ್ನು ಕೊಡಲಾಗಿದೆ ಅಂತ? ಹೌದು ಅವಿನಾಶ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2 ದಿವಸಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಇವತ್ತು ಕೂಡ ರೆಡ್ ಅಲರ್ಟ್ ಇದೆ. ಸೊ ಇವತ್ತು ಬೆಳಗಿನಿಂದಲೂ ಕೂಡ ಮಳೆ ಮುಂದುವರೆದಿದೆ. ಸದ್ಯ ಮಳೆ ಕಡಿಮೆ ಆಗಿದೆ, ಆದರೆ ಮೋಡ ಮುಸುಕಿದಂಥ ವಾತಾವರಣ ಇದೆ. ಇದರ ಜೊತೆಗೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಿರೋದ್ರಿಂದಾಗಿ ಜಿಲ್ಲೆಯ ಜೀವ ನದಿಗಳು ತುಂಬಿ ಹರಿತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನೇತ್ರಾವತಿ ಮೈದುಂಬಿ ಹರಿತಾ ಇದ್ದಾಳೆ. ನಾನೀಗ ನೇತ್ರಾವತಿ ನದಿ ತೀರದಲ್ಲಿದ್ದೇನೆ. ನೀವು ಗಮನಿಸಬಹುದು, ಭಾರಿ ಪ್ರಮಾಣದಲ್ಲಿ ನೇತ್ರಾವತಿ ನದಿಗೆ ನೆರೆ ನೀರು ಬಂದು ಸೇರಿರ್ತಕ್ಕಂಥದ್ದು. ಆ ಜಿಲ್ಲೆಯಲ್ಲಿ ಮಳೆ ಆದರೆ ಮಾತ್ರ ಸಾಕಾಗೋದಿಲ್ಲ, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆದಂಥ ಸಂದರ್ಭದಲ್ಲಿ ಇಲ್ಲಿನ ಜೀವ ನದಿಗಳು ತುಂಬಿ ಹರಿಯುತ್ತೆ. ಪ್ರಮುಖವಾಗಿ ಧರ್ಮಸ್ಥಳ ಭಾಗದಿಂದ ನೇತ್ರಾವತಿ ನದಿ ಹರಿದು ಬರುತ್ತೆ. ಇದರ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ಭಾಗದಿಂದ ಕುಮಾರಧಾರ ನದಿ ಹರಿದು ಬರುತ್ತೆ. ಸೊ ಉಪ್ಪಿನಂಗಡಿ ಎಂಬಲ್ಲಿ 2 ನದಿಗಳು ಸಂಗಮವಾಗಿ ಈ ಮೂಲಕ ನೇತ್ರಾವತಿ ನದಿ ಎರಡೂ ಕೂಡ ಒಟ್ಟಾಗಿ ಈ ಭಾಗದಲ್ಲಿ ಹರಿತಾ ಇರುವಂಥದ್ದು ಗಮನಿಸಬಹುದು. ಇಲ್ಲಿ ಎಷ್ಟು ಅಂದರೆ ಈ ನೆರೆ ನೀರು ಬಂದಿದೆ ಅನ್ನುವಂಥದ್ದು ನೀರನ್ನು ನೋಡಿದರೆ ಗೊತ್ತಾಗುತ್ತೆ. ಸಾಕಷ್ಟು ಕಸ ನೆರೆ ನೀರು ಬಂದಿರುವಂಥದ್ದು, ಕೆಸರು ಮಿಶ್ರಿತ ನೀರು ಈಗ ನದಿ ಸೇರಿರತಕ್ಕಂಥದ್ದು, ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿರತಕ್ಕಂಥದ್ದು. ಹೀಗಾಗಿ ನದಿ ತೀರದಲ್ಲಿರ್ತಕ್ಕಂಥ ಜನ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕೆನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಇದರ ಜೊತೆಗೆ ನದಿ ತೀರದಲ್ಲಿ ಯಾರು ಕೂಡ ಮೀನುಗಾರಿಕೆ ನಡೆಸಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆ ನೀಡಿದೆ. ಇದರ ಜೊತೆಗೆ ನದಿಗೆ ಇಳಿಯುವಂಥ ದುಸ್ಸಾಹಸಕ್ಕೂ ಕೂಡ ಯಾರು ಕೂಡ ಕೈ ಹಾಕಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಸೊ ಇಲ್ಲಿನ ನೀರಿನ ಮಟ್ಟವನ್ನು ಗಮನಿಸಬಹುದು. ಇದು ಸದ್ಯ ಇರ್ತಕ್ಕಂಥದ್ದು ಉಳ್ಳಾಲದಲ್ಲಿ ಹರಿತಕ್ಕಂಥ ನೇತ್ರಾವತಿ ನದಿ ಗಮನಿಸಬಹುದು. ಅಲ್ಲಿ ಮೇಲ್ಗಡೆ ರೈಲ್ವೆ ಸೇತುವೆ ಇದೆ, ಈ ಕಡೆ ರಾಷ್ಟ್ರೀಯ ಹೆದ್ದಾರಿಯಿಂದ ಹೋಗತಕ್ಕಂಥ ಏನು ಫ್ಲೈಓವರ್ ಇದೆ. ಇಲ್ಲಿ ಈ ಸೇತುವೆ ಕೆಳಭಾಗದಲ್ಲಿ ಈಗ ಇರತಕ್ಕಂಥ ದೃಶ್ಯಗಳನ್ನು ಗಮನಿಸಬಹುದು. ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನದಿ ತೀರದ ಜನ ಎಚ್ಚರಿಕೆಯಿಂದ ಇರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇನ್ನೂ 4 ದಿನಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಕೂಡ ಸೂಚನೆ ನೀಡಿದೆ. ನಿನ್ನೆಯೇ ಕೂಡ ಸಾಕಷ್ಟು ಜಿಲ್ಲೆಯ ಬೇರೆ ಬೇರೆ ತಾಲೂಕು ಕೇಂದ್ರಗಳಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಸದ್ಯ ಇವತ್ತು ಬೆಳಿಗ್ಗೆ ಸುರಿದಂಥ ಭಾರಿ ಮಳೆಗೆ ಮಂಗಳೂರು ನಗರದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಸೃಷ್ಟಿಯಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಭಗವತಿ ನಗರ ಎಂಬಲ್ಲಿ ಜನವಸತಿ ಪ್ರದೇಶಕ್ಕೆ ನೆರೆ ನೀರು ನುಗ್ಗಿತ್ತು. ಪ್ರಮುಖವಾಗಿ ನಗರ ಭಾಗದಲ್ಲಿ ರಾಜಕಾಲುವೆ ಸಮಸ್ಯೆ ಇರತಕ್ಕಂಥ, ಅಂದರೆ ನೆರೆ ನೀರು ಹರಿದು ಹೋಗೋದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. ರಾಜಕಾಲುವೆಗಳು ಕಿರಿದಾಗಿದೆ. ಇನ್ನೊಂದು ಕಡೆ ಕೆಲವೊಂದು ಕಡೆಯಲ್ಲಿ ರಾಜಕಾಲುವೆಯನ್ನು ರಾಜಕಾಲುವೆ ಹರಿದು ಹೋಗುವಂಥ ಸ್ಥಳದಲ್ಲಿ ಮನೆಗಳನ್ನು ಕೂಡ ನಿರ್ಮಿಸಿದ್ದಾರೆ. ಸೊ ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಜನಪ್ರತಿನಿಧಿಗಳು ಅಧಿಕಾರಿಗಳು ಯಾರು ಕೂಡ ಬರ್ತಾ ಇಲ್ಲ ಅಂತ ಆಕ್ರೋಶವನ್ನು ಜನಗಳು ಹೊರ ಹಾಕ್ತಿರ್ತಕ್ಕಂಥದ್ದು. ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿರೋದ್ರಿಂದಾಗಿ ಸಾಕಷ್ಟು ಕೂಡ ಸಮಸ್ಯೆ ಆಗಿತ್ತು. ಸೊ ಇನ್ನೂ 4-5 ದಿವಸಗಳ ಕಾಲ ಇದೇ ರೀತಿಯಾಗಿ ಮಳೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ನದಿ ತೀರದ ಜನ, ಇದರ ಜೊತೆಗೆ ಕಡಲ್ ಕೊರೆತ ಉಂಟಾಗುವಂಥ ಏನು ಪ್ರದೇಶಗಳಿಂದ ಆ ಭಾಗದ ಜನರು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಬೇಕೆನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿರುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಅಶೋಕ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH